ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮೆಟ್ಟಲು ಏರುವಾಗ ಮೊಣಕಾಲು ನೋವಾಗ್ತಾ ಇದೆಯಾ? ಸ್ವಲ್ಪ ದೂರ ನಡೆದರೂ ಕೀಲುಗಳಲ್ಲಿ ನೋವು ಕಾಣಿಸ್ತಾ ಇದೆಯಾ? ಕುಳಿತುಕೊಂಡ ಜಾಗದಿಂದ ಎದ್ದೇಳುವಾಗ ಕಷ್ಟವಾಗ್ತಾ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ವಯಸ್ಸಾದವರಲ್ಲಿ ಮಾತ್ರವಲ್ಲ, ಯುವಕರಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಆದರೆ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಿಗುವ ಒಂದು ಚಿಕ್ಕ ಬೀಜದ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಈ ಬೀಜವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ನಿಮ್ಮ ಮೂಳೆಗಳ ಆರೋಗ್ಯಕ್ಕೆ ಬಹಳಷ್ಟು ಬೆಂಬಲ ಸಿಗುತ್ತದೆ. ಇನ್ನು ಬರೀ ಇಷ್ಟೇ ಅಲ್ಲ, ರಕ್ತಹೀನತೆ, ದೇಹದ ದುರ್ಬಲತೆ, ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಸಹ ಇದು ಬಹಳನೇ ಒಳ್ಳೆಯದು. ಈ ಬೀಜ ಯಾವುದು, ಹೇಗೆ ಸೇವಿಸಬೇಕು, ಯಾವ ಸಮಯದಲ್ಲಿ ಸೇವಿಸಬೇಕು ಇಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೋಡಿ, ನಾನು ಹೇಳುತ್ತಿರುವ ಬೀಜ ಯಾವುದು ಗೊತ್ತಾ? ಅದೇ ಅಳವಿ ಬೀಜ, ಅಂದರೆ ಹಲೀಮ್ ಸೀಡ್ಸ್ ಅಂತಾರಲ್ಲ ಅದೇ. ಅಳವಿ ಬೀಜದಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣ, ಪ್ರೋಟೀನ್ ಮತ್ತು ಫೈಬರ್ ಮುಂತಾದ ಪೋಷಕಾಂಶಗಳು ಇವೆ. ಅಳವಿ ಬೀಜವನ್ನು ಹೇಗೆ ಸೇವಿಸಬೇಕು? 1 ಟೀ ಸ್ಪೂನ್ ಅಳವಿ ಬೀಜವನ್ನು 1 ಗ್ಲಾಸ್ ನೀರಿನಲ್ಲಿ ರಾತ್ರಿ ಪೂರ್ತಿ ನೆನೆಸಿಡಿ. ಇದು ಬೆಳಗ್ಗೆ ಜೆಲ್ ಥರ ಆಗಿರುತ್ತೆ. ಇದನ್ನು ಹಾಗೇನೆ ಕುಡಿಬಹುದು. ಇಲ್ಲ ಅಂತಂದರೆ ಎರಡನೇ ವಿಧಾನ, ರಾತ್ರಿ ಎಲ್ಲ ನೆನೆಸಿಟ್ಟಿರುವಂಥ ಅಳವಿ ಬೀಜನ ಬೆಳಗ್ಗೆ 1 ಲೋಟ ಬಿಸಿ ಹಾಲಿಗೆ ಸೇರಿಸಿ ಕೂಡ ಕುಡಿಬಹುದು. ರುಚಿಗೆ ಬೇಕಾದರೆ ಬೆಲ್ಲವನ್ನು ಸೇರಿಸಿ ಕುಡಿಬಹುದು. ಇಲ್ಲ ಅಂದರೆ ಪಾಯಸದಲ್ಲಿ ಅಥವಾ ಸಿಹಿ ತಿಂಡಿಗಳಲ್ಲಿ ಕೂಡ ಇದನ್ನು ಬೆರೆಸಿ ಸೇವಿಸಬಹುದು. ಆದರೆ ಪ್ರತಿನಿತ್ಯ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ತೆಗೆದುಕೊಳ್ಳುವುದು ಬಹಳನೇ ಮುಖ್ಯ. ಇದರಿಂದ ಮೂಳೆ ಮತ್ತು ಕೀಲುಗಳ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಸರಿಯಾದ ಆಹಾರ ಮತ್ತು ವ್ಯಾಯಾಮದ ಜೊತೆಗೆ ಇದನ್ನು ಸೇವಿಸಿದ್ರೆ ಮೂಳೆಗಳನ್ನು ಬಲವಾಗಿ ಕಾಪಾಡಿಕೊಳ್ಳಲು ನೆರವಾಗಬಹುದು. ರಕ್ತಹೀನತೆಗೆ ಉತ್ತಮ. ಅಳವಿ ಬೀಜದಲ್ಲಿ ಕಬ್ಬಿಣದ ಅಂಶವಿದೆ. ಕಬ್ಬಿಣವು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅಗತ್ಯವಾದ ಪೋಷಕಾಂಶವಾಗಿದೆ. ಆದ್ದರಿಂದ ರಕ್ತಹೀನತೆ ಇರುವವರಿಗೆ ಪೋಷಕಾಂಶಯುಕ್ತ ಆಹಾರದ ಭಾಗವಾಗಿ ಇದನ್ನು ಉಪಯೋಗಿಸಬೇಕು. ಇನ್ನು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಅಳವಿ ಬೀಜದಲ್ಲಿರುವ ಪ್ರೋಟೀನ್ ಮತ್ತು ಇತರ ಪೋಷಕಾಂಶಗಳು ದೇಹಕ್ಕೆ ಶಕ್ತಿಯನ್ನು ದೊರಕಿಸಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಉತ್ತಮ. ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಕರಿಸುತ್ತದೆ. ಈ ಚಿಕ್ಕ ಬೀಜ ಇದೆಯಲ್ಲ, ಇದು ಪೋಷಕಾಂಶಗಳ ಆಗರ ಅಂತಾನೆ ಹೇಳ್ಬೋದು. ಇದನ್ನು ಹಳ್ಳಿ ಕಡೆಗಳಲ್ಲಿ ಬಾಣಂತಿಯರಿಗೂ ಕೊಡ್ತಾರೆ. ಇದರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಪ್ರತಿದಿನ 1 ರಿಂದ 2 ಸ್ಪೂನ್ ಅಳವಿ ಬೀಜ ಸೇವಿಸಿದ್ರೆ ಸಾಕು. ಗರ್ಭಿಣಿಯರು ಮತ್ತು ಇತರ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಸೇವಿಸುವುದು ಉತ್ತಮ. ಇನ್ನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.